ಕಾಲಜ್ಞಾನದ ಕಾರಣ ಕೂಡಿತು ಲೀಲೆ ಮಾತಲ್ಲ ನಿಜಲಿಂಗ ಬರುತ್ತಾನೆ ಲೋಲ ಜಗವೆಲ್ಲ ನಾಳೆಗೆನ್ನಲಿ ಬೇಡಿ ಪಾಲಿಸಿ ಬಂದರೆ ಕಾಣರು ಕುರುಡರು ಜಗದೊಳೆಲ್ಲ ಕಾಣಿರೋ ಚುಚ್ಚಿ ಕೊಲ್ಲಿರಿ ನಿಮ್ಮ ಕರ್ಮ ದೋಷಗಳನ್ನು ಹಂಚಿ ಹಾಕುವನೆಂದು ಹೇಳುತ್ತಾ ಬರುತ್ತಾನೆ. ನಮಸ್ಕಾರ ವೀಕ್ಷಕರೇ, ಇಲ್ಲಿ ನಾವು ಕೊಡೇಕಲ್ ಬಸವಣ್ಣವರು ಬರೆದಿದ್ದಂಥ ಎಷ್ಟೋ ವಚನಗಳ ಬಗ್ಗೆ ಡಿಸ್ಕಸ್ ಮಾಡಿದೆ. ಅದರಲ್ಲಿ ಎಷ್ಟೋ ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. ಕೆಲವೊಬ್ರಿಗೆ ಅನ್ನಿಸ್ಬಿಡ್ಬೋದು, ಏನು ಸ್ವಾಮಿ ಡೈಲಿ ಇದೇ ಹೇಳ್ತಾ ಇರ್ತೀರಾ, ನಮಗೂ ಬೇಜಾರಾಗೋಗಿದೆ ಕೇಳಿ ಕೇಳಿ ಅಂತ. ನಾನು ಕೆಲವೊಂದನ್ನ ತಿಳಿಸ್ಬಿಡೋಣ, ಪೂರ್ತಿಯಾಗಿ ತಿಳಿಸಾದ ಮೇಲೆ ಏನೇನು ಆಗ್ತಾ ಹೋಗುತ್ತೆ ಅದಕ್ಕೆ ಸರಿಯಾಗಿರುವಂಥ ವಿಷಯಗಳನ್ನ ನೀವೇ ಕಲೆಕ್ಟ್ ಮಾಡಿ ತಿಳಿಸೋ ಕೆಲಸ ಮಾಡ್ತಾ ಇರ್ತೀರಾ. ನೋಡಿ, ಈ ವಿಷಯಕ್ಕೆ ಇದು ಸರಿದೂಗುತ್ತೆ. ಏಕೆಂದರೆ ಈಗ ಗುರುದೇವ್ ಸರ್ ಅವರು ವೀರಬ್ರಹ್ಮೇಂದ್ರ ಸ್ವಾಮಿಗಳ ವಚನಗಳ ಸಂಗ್ರಹ ಇಟ್ಕೊಂಡು ಅವುಗಳಿಗೆ ಈಕ್ವಲ್ ಆಗಿ ನಡೀತಾ ಇದ್ದಂಥ ವಿಷಯಗಳನ್ನ ಕಲೆಕ್ಟ್ ಮಾಡಿ, ನೋಡಿ ಈ ಥರ ನಡೆದಿದೆ, ಇದು ಇದಕ್ಕೆ ಸಾಕ್ಷಿ ಅಂತ ತಿಳಿಸೋ ಕೆಲಸ ಮಾಡ್ತಾ ಇದ್ರು. ಅಂತ ಕೆಲಸ ಮಾಡಬೇಕು ಅಂದರೆ ನಿಮಗೆ ಏನಾಗುತ್ತೆ ಅನ್ನೋ ಪುರಾವೆಗಳಿದ್ರೆ, ಈ ಥರ ಆಗುತ್ತೆ ಅಂತ ದಾಖಲೆಗಳಿದ್ರೆ, ಅದು ನಡೆದಾಗ ನಾವು ತಿಳ್ಕೊಬೋದು, ಹೌದು ಈ ಥರ ಹೇಳಿದ್ರು ಈಗ ಆಗ್ತಾ ಇದೆ ಅಂತ ನಮಗೂ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಈ ವಿಷಯಗಳನ್ನ ನಿಮಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ. ಎಷ್ಟು ಜನ ಆಗುತ್ತೆ ಅಷ್ಟು ಜನ ತಿಳ್ಕೊಳ್ಳಿ, ಒಂದು 4 ಜನಕ್ಕೆ ತಿಳಿಸಿ. ಅವ್ರ ಸುತ್ತಮುತ್ತ ಇಂಥದ್ದೆಲ್ಲ ನಡೀತಾ ಇರುತ್ತೆ, ಅವ್ರು ಅದನ್ನ ತಿಳ್ಕೊಂಡು, ಇಲ್ಲ ಇದ್ರಲ್ಲಿ ಅಧ್ಯಯನ ಮಾಡ್ತಾ ಇರೋರು ಎಷ್ಟೋ ಜನ ಇರ್ತಾರೆ, ಬೆಳಕಿಗೆ ಬಂದಿರೋದಿಲ್ಲ, ಅಂಥವ್ರು ಕೂಡ ಈ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತಾರೆ. ಅಂಥವ್ರ ಜೊತೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಕೆಲವೊಬ್ರು ನಾನೇ ಕಲ್ಕಿ, ನಾನೇ ಇನ್ನೊಬ್ರು ಭಗವಾನು, ನಾನೇ ಬಸವಣ್ಣ, ನಾನೇ ಶರಣರು ಅಂತ ಹೇಳ್ಕೊಂಡು ಬದುಕ್ತಾರೆ. ಆ ಥರ ಹೇಳ್ಕೊಂಡು ಸುಳ್ಳು ಹೇಳೋರು ಜಾಸ್ತಿ ಜನ ಇರ್ತಾರೆ. ಅವರು ಯಾವ ರೂಪದಲ್ಲಿ ಬರ್ತಾರೆ ಅನ್ನೋದನ್ನ ಅದಕ್ಕೆ ಮೆನ್ಷನ್ ಮಾಡಿ ಹೇಳ್ತಾ ಇದ್ದಾರೆ. ನಾವು ಯಾರನ್ನೋ ನಂಬ್ಕೊಂಡು ಹಾಳಾಗೋದು ಬೇಡ, ಯಾರನ್ನ ನಂಬ್ತಾ ಇದ್ದೀವಿ, ಸರಿಯಾಗಿದೆಯಾ ಇಲ್ವಾ ಅನ್ನೋದು ತಿಳ್ಕೊಂಡು ನಂಬಿ ಅನ್ನೋದಕ್ಕೋಸ್ಕರ ಈ ವಚನಗಳನ್ನ ತಿಳಿಸ್ತಾ ಇದ್ದೀನಿ. ಈಗ ಎಷ್ಟೋ ಜನ ನೋಡ್ಬಿಟ್ಟಿದ್ದೀವಿ. ತಮಿಳ್ನಾಡಲ್ಲಿ ಒಬ್ರು ನಾನೇ ಕಲ್ಕಿ ಅಂತ ಹೇಳಿ ಎಷ್ಟೋ ವರ್ಷಗಳಿಂದ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿದ್ರು. ಅವ್ರ ಖುಷಿಗೋಸ್ಕರ ಅವ್ರು ಮಾಡ್ಕೊಂಡ್ರು, ಕೊನೆಗೆ ಜೈಲ್ಗೆ ಹೋದ್ರು ಅವರು. ಈಗ ಇನ್ನೊಬ್ರು ಯಾರೋ ಒಬ್ರು ನನ್ನ ಮಗನೇ ಕಲ್ಕಿ ಅನ್ಕೊಂಡು ಓಡಾಡ್ತಾ ಇದ್ದಾರೆ, ಇನ್ನೊಬ್ರು ಇವ್ರು ಕಲ್ಕಿ ಅವತಾರ, ಇವ್ರು ಬಸವಣ್ಣನ ಅವತಾರ ಅಂತ ಜನಕ್ಕೆ ಯಾಮಾರ್ಸೋ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಯಾವುದು ಸತ್ಯ ಅಂತ ತಿಳ್ಕೋಬೇಕು ಅಂದ್ರೆ ಈ ವಿಷಯಗಳಲ್ಲಿ ಅವ್ರು ಮೆನ್ಷನ್ ಮಾಡ್ಕೊಂಡು ಹೋಗಿದ್ರೆ ಎಷ್ಟೋ ಪದಗಳಲ್ಲಿ ಬಸವಣ್ಣನ ಅವತಾರ ಯಾವ ತರ ಇರುತ್ತೆ. ಅವ್ರು ಯಾವುದಕ್ಕೂ ಆಸೆ ಪಡೋದಿಲ್ಲ, ವಿರಕ್ತರಾಗಿರ್ತಾರೆ. ಕೊನೆಗೆ ಏನನ್ನು ಆಸೆ ಪಡದೆ ಜೀವನದಲ್ಲಿ ಎಲ್ಲಾನು ಮೀರಿದ್ದು, ಅಂದ್ರೆ ಸುಮಾರು 40-50 ವರ್ಷ ಆದವರು, ಅವ್ರಿಗೇನು ಬೇಕು ಅಂತ ಅನ್ಸೋದಿಲ್ಲ. ಆ ಏಜ್ ಕ್ರಾಸ್ ಆಗೋ ಸಮಯದಲ್ಲಿ ಅವ್ರು ಅದಕ್ಕೆ ಜನರ ಜೊತೆ ಬರ್ತಾರೆ. ಏಕೆಂದ್ರೆ ಜೀವನದ ರುಚಿನ ಕಂಡಿರ್ತಾರೆ, ಜೀವನದ ಎಕ್ಸ್ಪೀರಿಯನ್ಸ್ ಅನ್ನೋದು ಅವ್ರಿಗೆ ಆಗಿರುತ್ತೆ. ಆಗ ಜೀವನ ಅಂದ್ರೆ ಏನು ಅಂತ ಅವರು ಜನರಿಗೆ ತೋರಿಸ್ತಾ ಹೋಗ್ತಾರೆ, ಒಳ್ಳೆ ದಾರಿಗಳನ್ನ ತೋರಿಸ್ತಾ ಹೋಗ್ತಾರೆ. ಅವ್ರು ಅಲ್ಲಿ ತನಕ ಅಧ್ಯಯನ ಮಾಡೋ ಕೆಲಸದಲ್ಲಿ ಇರ್ತಾರೆ. ತಕ್ಷಣ ಯಾರು ಚಿಕ್ಕ ವಯಸ್ಸಿನಲ್ಲೇ ಬಂದು ನಾನು ಸ್ವಾಮೀಜಿ, ನಾನು ಈ ಕೆಲಸ ಮಾಡ್ತೀನಿ ಆ ಕೆಲಸ ಮಾಡ್ತೀನಿ ಅಂತ ಹೇಳೋದಿಲ್ಲ. ಆ ತರ ಹೇಳ್ಕೊಂಡು ಮಾಡೋರೆಲ್ಲ ಅವರು ನಿಜವಾದ ಶರಣರು ಅಲ್ಲ, ಈ ಕಲ್ಕಿ ಅವತಾರದವರು ಅಲ್ಲ, ಯಾವ ಪುಣ್ಯ ಪುರುಷರು ಅಲ್ಲ. ಆ ರೀತಿ ಹೇಳ್ಕೊಂಡು ಜನಗಳನ್ನ ಲೂಟಿ ಮಾಡ್ತಾ ಇರೋಂತ ಕಳ್ಳರು ಅಂತಾನೆ ಅರ್ಥ ಮಾಡ್ಕೊಳ್ಳಿ ಅಂತಾನೆ ಇವರು ತಿಳಿಸೋ ಕೆಲಸ ಮಾಡಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ನಾವು ನಮ್ಮ ಕೆಲಸ ಮಾಡ್ತಾ ಇರ್ತೀವಿ. ಇವತ್ತು ಎಷ್ಟೋ ವಚನಗಳಲ್ಲಿರುವಂತ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಅಳಿಯುವ ಕಾಲಕ್ಕೆ ಉಳುವಿಲ್ಲವೋ ಮುಂದೆ, ಪ್ರಳಯವಡ್ಡೀತು ಲೋಕದೊಳಗೆ, ಒಳಗವಳನ್ನು ಬಿಟ್ಟು ತಿಳಿಯುವುದು ಬೇಗನಿ ಮಂದಿರದ ಉಳವಿಯ ಸೇರುವುದು. ಇಲ್ಲಿ ಅಳಿಯುವ ಕಾಲಕ್ಕೆ, ಭೂಮಿ ಅಳಿಯೋ ಕಾಲಕ್ಕೆ ಏನ್ ಮಾಡ್ಬೇಕು ಹೀಗೆ ಅಂತ ಗೊತ್ತಾಗದೆ ಜನ ಒದ್ದಾಡೋ ಪರಿಸ್ಥಿತಿ ಬರುತ್ತಲ್ಲ, ಅಂತ ಟೈಮ್ಗೆ ನೀವು ಉಳುವಿಗೆ ಹೋಗಿ ಸೇರುವಂತ ಪರಿಸ್ಥಿತಿ ಬರುತ್ತೆ ಅಂತಾನೆ ತಿಳಿಸಿರೋದು. ಉಳುವಿನಲ್ಲಿ ಅಂಥ ಫೆಸಿಲಿಟಿಗಳು ಅಷ್ಟೊತ್ತಿಗೆ ರೆಡಿ ಆಗಿರ್ತವೆ. ನಾವು ಹೋಗಿ ಉಳುವಿನಲ್ಲಿ ಬದುಕೋದಕ್ಕೆ ಏನು ವ್ಯವಸ್ಥೆ ಬೇಕೋ ಅಂಥ ವ್ಯವಸ್ಥೆನ ಮಾಡ್ಕೋಬಹುದು. ಏನು ಉಳುವಿ ಒಂದೇನೇ ಜಾಗ ಇರೋದು ಅಂತ ನೀವು ಕೇಳ್ಬೋದು. ಇಲ್ಲ, ಉಳುವಿ ಬಿಟ್ಟು ದಕ್ಷಿಣ ಭಾರತದಲ್ಲಿ ಎಷ್ಟೋ ಪ್ಲೇಸ್ಗಳು ಹೇಳಿದ್ದಾರೆ ಅವರು. ಆ ಪ್ಲೇಸ್ಗಳಲ್ಲಿ ನೀವು ಸೇಫ್ ಆಗಿರ್ತೀರಾ ಅಂತ ಹೇಳಿದ್ದಾರೆ. ಕಾರಣ ಇಷ್ಟೇ, ಅದು ಬೆಟ್ಟ ಗುಡ್ಡಗಳಿಂದ ಕೂಡಿದ ಪ್ರದೇಶಗಳು. ಆ ಜಾಗದಲ್ಲಿ ಯಾವುದೇ ಸುನಾಮಿ ಆಗ್ಬೋದು, ಇನ್ನೊಂದಾಗ್ಬೋದು, ಬಂದು ಇಂಪ್ಯಾಕ್ಟ್ ಅನ್ನೋದನ್ನ ಮಾಡೋದಿಲ್ಲ. ಇನ್ನು ಮಳೆ ಬಂದರೂ ಹರ್ಕೊಂಡು ಹೋಗುವಂಥ ವ್ಯವಸ್ಥೆ ಇರುತ್ತೆ. ಪ್ರವಾಹಗಳು ಕೂಡ ತೊಂದರೆ ಮಾಡೋದಿಲ್ಲ. ಇನ್ನ ಯುದ್ಧಗಳು ನಡೆದ್ರು ಈ ಜಾಗಗಳಿಗೆ ಅಷ್ಟೊಂದು ಇಂಪ್ಯಾಕ್ಟ್ ಆಗೋದಿಲ್ಲ. ಯಾವ ಕಡೆಯಿಂದ ಯುದ್ಧ ನಡೆದ್ರು ಇಲ್ಲಿಗೆ ಬರಬೇಕು ಅಂದ್ರೆ ಸಮಯ ತಗೊಳುತ್ತೆ. ಪ್ಲಸ್ ಕಾಡು ಗುಡ್ಡಗಾಡು ಪ್ರದೇಶಗಳು, ಇಲ್ಲಿರೋರಿಗೆ ಸೇಫ್ ಆಗಿರ್ತೀರಾ. ತಿನ್ನೋದಕ್ಕೆ ಪ್ರಕೃತಿನೇ ಕೆಲವಷ್ಟು ನೆಲೆಗಳನ್ನ ಮಾಡಿಕೊಟ್ಟಿರುತ್ತೆ, ಬದುಕೋದಕ್ಕೆ ದಾರಿಗಳನ್ನ ಅಲ್ಲಿ ತೋರಿಸ್ಕೊಟ್ಟಿರುತ್ತೆ. ಅದಕ್ಕೆ ಆ ಜಾಗಗಳು ಸೇಫು ಅಂತ ಹೇಳ್ತಾ ಇರ್ತಾರೆ. ಉಳುವಿ ಆಗಬಹುದು, ಇನ್ನ ಕಂಚಿಯಿಂದ ಶ್ರೀರಂಗಂ ತನಕ ಆಗಿರ್ಬೋದು, ಶ್ರೀರಂಗ ಪಟ್ಟಣದ ಸುತ್ತಮುತ್ತ ಆಗಿರ್ಬೋದು, ಈ ನಂದಿ ಬೆಟ್ಟದ ಆಸುಪಾಸು ಆಗಿರ್ಬೋದು, ಇನ್ನ ಈ ಹಳೆಬೀಡು, ಬೇಲೂರು, ಈ ಕಡೆ ಎಲ್ಲ ಕೆಲವಷ್ಟು ಭೂಭಾಗಗಳನ್ನ ಅವ್ರು ಮಾರ್ಕ್ ಮಾಡಿದ್ದಾರೆ, ಈ ಜಾಗ ಎಲ್ಲ ಸೇಫು ಅಂತ. ಆ ಜಾಗಗಳು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಪ್ರಕೃತಿ ವಿಕೋಪ ಆದ್ರೂ ಅಷ್ಟೊಂದು ಇಂಪ್ಯಾಕ್ಟ್ ಆಗೋದಿಲ್ಲ. ವಿಕೋಪ ಆಗುತ್ತೆ, ಆಗದೇ ಇಲ್ಲ ಅಂತ ಯಾರೂ ಹೇಳಿಲ್ಲ, ಆಗುತ್ತೆ. ವಿಕೋಪ ಆದ್ರೂ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನೋದು ಈ ಜಾಗಗಳಲ್ಲಿ ಆಗೋದಿಲ್ಲ ಅಂತಾನೆ ಇವರು ಮೆನ್ಷನ್ ಮಾಡಿ ತಿಳಿಸಿರೋದು. 4 ದಿನದ ಉರವಣಿಗೆ ಭೋಗವು ನಿಮ್ಮದ ಜೋಕುಮಾರನು ಬಾಳ್ವೆಯದು, ಆಕಾಶದಿಂದ ಬರುತ್ತಲಿದೆ ತಡವಿಲ್ಲ, ಬರುವುದು ಲೋಕಕ್ಕೆ ವಿಷದ ಗಾಳಿಯು.
ಇಲ್ಲಿ ಆಕಾಶದಿಂದ ಏನು ಬರ್ತಾ ಇದೆ ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ. ನಮಗೆ ಗೊತ್ತಿರೋ ಹಂಗೆ ಈಗ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ ಧೂಮಕೇತುಗಳು ತುಂಬಾ ಸುತ್ತುತ್ತಾ ಇದ್ದಾವೆ, ಭೂಮಿ ಕಡೆ ಯಾವಾಗ ಬೇಕಾದ್ರೂ ಬರ್ಬೋದು ಅಂತ. ಅಂಥದ್ರಲ್ಲಿ 2029 2034 2040 ಕೆಲವಷ್ಟು ಧೂಮಕೇತುಗಳು ಉಲ್ಕಾಪಾತವಾಗಿ ಭೂಮಿ ಮೇಲೆ ಅಪ್ಪಳಿಸಬಹುದು ಅಂತಾನು ತಿಳಿಸಿದ್ದಾರೆ. ಅದನ್ನ ಇವರು ಮೆನ್ಷನ್ ಮಾಡ್ತಾ ಇದ್ದಾರೆ. ಇನ್ನ ವಿಷದ ಗಾಳಿ ಭೂಲೋಕಕ್ಕೆ ಬರುತ್ತೆ. ಯಾವ ಕಡೆಯಿಂದ ವಿಷದ ಗಾಳಿ ಬರುತ್ತೋ ಗೊತ್ತಿಲ್ಲ. ಎಂತಕ್ಕೆ ಅಂದ್ರೆ ಈಗ ಫಾರ್ಮಾ ಇಂಡಸ್ಟ್ರಿನಲ್ಲಿ ಕೆಲವಷ್ಟು ಅವ್ರು ಬೆಳಿಬೇಕು ಅಂದ್ಬಿಟ್ಟು ಯಾವ್ದಾವ್ದೋ ಕೆಮಿಕಲ್ಸ್ ನ ಟ್ರಯಲ್ ಮಾಡ್ತಾ ಇದಾರೆ, ಜನರ ಮೇಲೆ ಅದನ್ನ ಪ್ರಯೋಗ ಮಾಡೋ ಪ್ರಯತ್ನ ಮಾಡ್ತಾ ಇದಾರೆ. ಇದು ವಿಷದ ಗಾಳಿಯಾಗಿ ಜನರನ್ನ ಕೊಲ್ತಾ ಹೋಗುತ್ತೆ. ದೊಡ್ಡವರು ಅವ್ರು ಬೆಳೆಯೋದಕ್ಕೆ ಅವ್ರು ದುಡ್ಡು ಮಾಡೋದಕ್ಕೋಸ್ಕರ ಈ ರೀತಿ ಜನರನ್ನ ಬಲಿ ಪಡಿತಾ ಹೋಗ್ತಾರೆ. ಈಗ ಕರೋನಾ ಯಾವ ರೀತಿ ಸ್ಪ್ರೆಡ್ ಆಯ್ತು ಅದೇ ತರ ಎಷ್ಟೋ ಟೆಸ್ಟಿಂಗ್ ಅಲ್ಲಿರುವಂತ ಬಯೋಕೆಮಿಕಲ್ಸ್ ಮನುಷ್ಯರ ಮೇಲೆ ದಾಳಿ ಮಾಡಿ ಮನುಷ್ಯರನ್ನ ಕಿತ್ಕೊಂಡು ತಿನ್ನುವಂತ ಕೆಲಸ ಮಾಡುತ್ತೆ ಅಂತ ತಿಳಿಸಿದ್ದಾರೆ. ಕತ್ತಲೆ ಕವಿದೀತು, ಮುತ್ತಿಗೆ ಹಾಕಿತು, ಸುತ್ತಿತ್ತು ನಿಮ್ಮ ಕೊರಳಿನ್ನು ಹುತ್ತು ಒಕ್ಕರೆ ಬಿಡದು, ಬಂಧನದ ಬಾಧೆಯು ಎತ್ತೆತ್ತ ನೋಡಿದರು ಎತ್ತಿ ಕಾವಳವು. ಕತ್ತಲೆ ಅನ್ನೋದು ಕವಿಯುತ್ತೆ. ಯಾವ ಕಡೆ ನೋಡಿದ್ರು ನಮ್ಮ ಕುತ್ತಿಗೆ ಸರ್ಪಣೆ ಹಾಕಿ ಎಳೆದಂಗಿರುತ್ತೆ. ಸಾವು ಅನ್ನೋದು ಬೆನ್ ಬಿಡದೆ ಕಾಯ್ತಾ ಇರುತ್ತೆ ಅಂತ ತಿಳಿಸಿದ್ದಾರೆ. ಊರಿಗೆ ಹೆಣವು, ದಾರಿಗೆ ಹೆಣವು, ನೀರಿಗೆ ಹೋದಲ್ಲಿ ಹೆಣವು, ತ್ರಿನಯನಾಕುವರ ಬರುವಾಗ ಎಲ್ಲ ಜನರಿಗೆ ಮಾರಿ ಗೌತಣವು ಕೇಳೆಂದ. ಇಲ್ಲಿ ತ್ರಿನಯನ ಕುವರ ಅಂದ್ರೆ ಶಿವನ ಮಗ ಬರುವಾಗ ಮಾರಿಗೆ ಔತಣ ಅನ್ನೋದು ನಡೆಯುತ್ತೆ. ನೀರಲ್ಲಿ ನೋಡಿದ್ರೆ ಹೆಣ, ಊರಲ್ಲಿ ನೋಡಿದ್ರೆ ಹೆಣ, ದಾರಿಗೆ ಹೆಣ ಬಿದ್ದಿರುತ್ತೆ ಅಂತ ಹೇಳಿದ್ದಾರೆ. ಈಗ ಅಂಥದ್ದನ್ನ ಆಲ್ರೆಡಿ ಕರೋನಾ ಟೈಮಲ್ಲಿ ಒಂದ್ಸಲ ನೋಡಿದೀವಿ. ಅದನ್ನ ಬಿಟ್ಟು ಬೇರೆ ಬೇರೆ ಸಮಯ ಸಂದರ್ಭಗಳು ಬರ್ಬೋದು. ಬೇರೆ ಬೇರೆ ಕಡೆ ಜಗತ್ತಲ್ಲಿ ನಡೀತಾ ಇದ್ದಾವೆ, ಯುದ್ಧಗಳು ನಡೀತಾ ಇದ್ದಾವೆ, ಅಲ್ಲೆಲ್ಲ ಇಂಥದ್ದು ನಡೀತಾ ಇದೆ. ಊರಲ್ಲಿ ಹೆಣ, ದಾರಿನಲ್ಲೂ ಹೆಣ, ನೀರಲ್ಲಿ ನೋಡೋರು ಹೆಣ, ಯಾವ ಕಡೆ ನೋಡಿದ್ರು ಹೆಣಗಳು ತೇಲ್ತಾ ಇರ್ತವೆ, ಬಿದ್ದಿರ್ತವೆ ಅಂತ ಸಂಗತಿಗಳಿಗೆ ಆಲ್ರೆಡಿ ನಡೀತಾ ಇದೆ. ಸಿರಿ ಉಳ್ಳವರು ನಾವೆಂದು ಉಬ್ಬಿ ನಡೆಯಲಿ ಬೇಡಿ, ಕೊಳ್ಳದ ಮಾಯ ಬರುತ್ತಾಳೆ, ಕಳ್ಳ ಹಿರಿಯರನ್ನು ಸುಳ್ಳು ಭಕ್ತರನ್ನು ನುಸುಲುರಿಯನ್ನು ಬಿಟ್ಟು ಉರುವುತ್ತಾಳೆ. ಇಲ್ಲಿ ಸುಳ್ಳು ಭಕ್ತರು ಅಂತ ಅದಕ್ಕೆ ಹೇಳಿದ್ದು. ಸುಮ್ಮನೆ ಭಕ್ತಿ ಮಾರ್ಗ ಫಾಲೋ ಮಾಡ್ತಾ ಇದೀವಿ ಅಂತ ನಮಸ್ಕಾರ ಮಾಡ್ಕೊಂಡು ಹೋಗಿ ದೇವಸ್ಥಾನದ ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಡೋದು, ಹಣೆ ಕುಂಕುಮ ಇಟ್ಕೊಂಡ್ಬಿಡೋದು ಮಾಡಿದ ತಕ್ಷಣ ಭಕ್ತರಲ್ಲ. ನಿಜವಾದ ಭಕ್ತರು ಎಲ್ಲಿರ್ತಾರೆ, ಅವರ ಭಕ್ತಿ ಮಾರ್ಗ ಅನ್ನೋದು ಯಾವ ತರ ಇರುತ್ತೆ ಅಂತ ನಿಜವಾದ ಗುರುಗಳಿಂದ ಕಂಡು ಹಿಡ್ಕೊಳ್ಳೋ ಕೆಲಸ ಮಾಡಿ. ಗುರುಗಳು ಆ ದಾರಿನ ತೋರಿಸ್ತಾ ಹೋಗ್ತಾರೆ. ಯಾವತ್ತೇ ಆಗ್ಲಿ ಗುರು ಆಡಂಬರದ ಜೀವನ ತೋರಿಸೋದಿಲ್ಲ. ಅವನು ಮೈ ಮೇಲೆ ಇಷ್ಟು ಚಿನ್ನ ಹಾಕೊಂಡು, ಇಷ್ಟಪ್ಪ ಡಾಲರ್ ಕಟ್ಕೊಂಡು, ಯಾವ್ಯಾವ ರೀತಿ ಬದುಕೊಂಡು ಕಾರಲ್ಲಿ ಆಡಂಬರದ ಜೀವನ ಅವ್ರು ನಡೆಸ್ತಾ ಬೇರೆಯವರಿಗೆ ಈ ತರ ಬದುಕಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಗುರು ಸಾಧಾರಣವಾಗಿರ್ತಾನೆ. ಅವನು ಒಳ್ಳೆ ದಾರಿ ತೋರಿಸ್ಬೇಕು ಅಂದ್ರೆ ಅವನ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅದನ್ನ ಬಿಟ್ಟು ಅವನು ಆಡಂಬರವಾಗಿದ್ದು ಜನರನ್ನ ಈ ದಾರಿಗೆ ಬನ್ನಿ ಅಂತ ಹೇಳೋದು ತಪ್ಪಾಗುತ್ತೆ. ಅದು ಸುಳ್ಳು ಭಕ್ತಿನೇ ಉಂಟು ಮಾಡುತ್ತೆ. ಅಂತ ಸುಳ್ಳು ಗುರುಗಳು, ಸುಳ್ಳು ಭಕ್ತರು ಇಬ್ರಿಗೂ ಕೂಡ ಸಮಯ ಕಾಯ್ತಾ ಇದೆ, ಯಾವಾಗ ಏನಾಗುತ್ತೆ ನೋಡಿ ಅಂತಾನೆ ಇವರು ತಿಳಿಸಿದ್ದಾರೆ. ಕುಲಗಿರಿಗಳು ರಿದೆದ್ದು ಪಿರಿದು ಸಂಹಾರವಾಗಿ ಧರೆಯು ಕಂಪನವಾಗುವುದು, ಹಿರಿಯ ಮೂವರಿಗೆ ಪಾತಾಳ ಗಂಗೆಯಲ್ಲಿ ಉದುಕ ನಿಲ್ಲದು, ಬಲ್ಲವರು ಇದನ್ನು ತಿಳ್ಕೊಳ್ಳಿ. ಇಲ್ಲಿ ಧರೆಯ ಕಂಪನ ಆಗುತ್ತೆ. ಕುಲಗಿರಿಗಳು ಉರಿದೆದ್ದು ಪಿರಿದು ಸಂಹಾರವಾಗಿ ಅಂತ ತಿಳಿಸ್ತಾರೆ. ಇನ್ನ ಪಾತಾಳ ಗಂಗೆಯಲ್ಲಿ ಉದಕ ನಿಲ್ಲದು, ಬಲ್ಲವರು ಇದನ್ನ ತಿಳ್ಕೊಳ್ಳಿ. ಭಾಷಿ ತಪ್ಪಿಸುವ ಮೋಸದ ಜನರಿಗೆ ವೇಷದ ಮಾಯ ಬರುತ್ತಾಳೆ, ತೀವ್ರದಲ್ಲಿ ವಿಷಯದ ವಾಸನೆಯ ಬೀರುತ್ತ ನಾಶ ಮಾಡುವಳು ಆನಂದ ಆರ್ತಿಯಲ್ಲಿ. ಇಲ್ಲಿ ಆನಂದ ಸಂವತ್ಸರ ಹೆಸರು ಅವಾಗ ಮೆನ್ಷನ್ ಮಾಡ್ತಾ ಇರ್ತಾರೆ. ಆ ಸಮಯದೊಳಗೆ ಈ ತರ ಭಾಷೆ ತಪ್ಪಿಸಿ ಮೋಸ ಮಾಡುವಂತ ಜನರಿಗೆಲ್ಲ ಒಳ್ಳೆದ ಮಾಯೆ ಬಂದು ಬಲಿ ಪಡೆಯುವಂತ ಕೆಲಸ ಮಾಡ್ತಾಳೆ ಅಂತ ತಿಳಿಸಿದ್ದಾರೆ. ನೋಡ್ಬೇಕು ಆ ಮಾಯೆ ಯಾವ ರೂಪದಲ್ಲಿ ಇರ್ತಾಳೆ ಅಂತ. ಆ ಮಾಯೆ ಬಂದ್ರೆ ತಡೆಯೋದಕ್ಕಾಗೋದಿಲ್ಲ. ಪಡುವಣ ಸಮುದ್ರವು ಕಡಲುಕ್ಕಿ ಹರಿದೀತು, ನಡೆದೀತು 4 ಗಾವುದವು, ಒಡೆಯ ಉಳವಿರಾಯ ಇಳಿಸಿದನು ಚಿನಿಕಾಳಿ ಪೊಡವಿಗುಡಿ ಗುಡಿಸುವಂದದಲ್ಲಿ. ಇಲ್ಲಿ ಪಡುವಣದ ಸಮುದ್ರ, ಪಶ್ಚಿಮದಲ್ಲಿರುವಂತ ಸಮುದ್ರ ಉಕ್ಕಿ ಹರಿಯುತ್ತೆ. 4 ಗಾವುದ ಒಡೆಯ ಉಳವಿರಾಯ ಅಲ್ಲಿ ತನಕ ಬರೋ ಸಮಯದಲ್ಲಿ ಉಳುವಿನ ಕಾಯುವಂತವನು ಅದನ್ನ ನಿಲ್ಲಿಸ್ತಾನೆ, ತಡೆದು ನಿಲ್ಲಿಸಿ ಅಲ್ಲಿರುವಂತವ್ರನ್ನ ಕಾಯೋ ಕೆಲಸ ಮಾಡ್ತಾನೆ. ಜಾತಿಗಳನ್ನೆಲ್ಲ ಏಕವಾದವಿನ್ನು ಜ್ಯೋತಿ ಬಸವೇಶವನ ಆಗಮಕ್ಕೆ, ಧಾತ್ರಿ ಒಣಗುತ್ತಿದೆ, ದಾರಿದ್ರ್ಯ ಒಡರುತ್ತಿದೆ, ಬಿತ್ತು ಒಕ್ಕಲಿಗೆ ಎತ್ತಿಲ್ಲದ ಸಮಯ ಧರೆಗೆ, ಈ ಎಲ್ಲ ಕಾರಣಗಳು ಜನರಿಗೆ ಕುತ್ತು ಕಾಣೆಂದ ಪ್ರಭುರಾಯ. ಇಲ್ಲಿ ಬಸವಣ್ಣ ಬರೋ ಸಮಯದಲ್ಲಿ ಜಾತಿಗಳೆಲ್ಲ ಒಂದಾಗುತ್ತೆ. ನಾನು ಅದನ್ನೇ ಹೇಳ್ತಾ ಇರೋದು. ಜಾತಿ ಅಂತ ಹೊಡೆದಾಡ್ಕೊಂಡು ಸಾಯ್ತಾ ಇರ್ತೀರಾ. ನಾವು ಯಾವ ಜಾತಿ ಅಂತ ಯೋಚನೆ ಮಾಡೋದಕ್ಕೆ ಮುಂಚೆ ಎಲ್ಲಿ ಬದುಕ್ತಾ ಇದ್ದೀವಿ, ಯಾವ ಜಾತಿ ನಂಬ್ಕೊಂಡು ಬದುಕ್ತಾ ಇದ್ದೀವಿ, ಜಾತಿಗಳಿಲ್ಲ ಅಂದ್ರೆ ಬದುಕೋದಕ್ಕಾಗೋದಿಲ್ವಾ ಅನ್ನೋದನ್ನ ತಿಳ್ಕೊಳ್ಳಿ. ಒಣಗುತ್ತಿದೆ, ಭೂಮಿ ಒಣಗ್ತಾ ಇದ್ದಾಳೆ, ದಾರಿದ್ರ್ಯ ಅನ್ನೋದು ಎಲ್ಲಾ ಕಡೆ ಹರಡ್ತಾ ಇದೆ, ಕಲ್ಲುತನ ಅನ್ನೋದನ್ನ ಜನ ಬಿಡ್ತಾ ಇದ್ದಾರೆ. ಇಂಥದ್ದೆಲ್ಲ ಆಗೋ ಸಮಯದಲ್ಲಿ ಭೂಮಿ ಮೇಲೆ ಬಸವಣ್ಣ ಬರ್ತಾನೆ. ಇದೆಲ್ಲ ಜನರಿಗೆ ಕುತ್ತು ತಂದು ಜನರ
ಸಾವು ನೋವುಗಳು ಆಗೋ ಸಮಯದಲ್ಲಿ ಒಳ್ಳೆ ದಾರಿಗಳನ್ನ ತೋರಿಸ್ತಾ ಹೋಗ್ತಾನೆ. ಕೆಲವಷ್ಟು ಜನಕ್ಕೆ ಮಾತ್ರ ಎಲ್ಲರೂ ಉಳ್ಕೊಂಡ್ಬಿಟ್ರೆ ಮತ್ತೆ ಭೂಮಿ ಮೇಲೆ ಅದೇ ಇರುತ್ತೆ, ಕಿತ್ತಾಡ್ಕೊಂಡು ಸಾಯ್ತಾ ಇರ್ತಾರೆ, ಜನ ದಾರಿದ್ರ್ಯದಲ್ಲೇ ಬದುಕಬೇಕಾಗುತ್ತೆ. ಇದನ್ನೆಲ್ಲ ಕಡಿಮೆ ಮಾಡಬೇಕು ಅಂದ್ರೆ ಜನಸಂಖ್ಯೆ ಅನ್ನೋದು ಕಡಿಮೆ ಆಗ್ಲೇಬೇಕು. ಅದಕ್ಕೋಸ್ಕರ ಇಂಥದ್ದನ್ನೆಲ್ಲ ಆಗಲಿ ಅಂತ ಪ್ರಕೃತಿ ಸಮೇತ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂತ ತಿಳಿಸಿದ್ದಾರೆ. ಆ ಪ್ರಕೃತಿ ಹೇಗೆ ಇವ್ರ ಮಾತುಗಳನ್ನ ಕೇಳುತ್ತೆ ಅಂದ್ರೆ ಸಿದ್ಧಿಗಳನ್ನ ಸಾಧಿಸ್ಬೇಕಾಗತ್ತೆ. ಕೆಲವಷ್ಟು ಸಿದ್ಧಿಗಳನ್ನ ಸಾಧಿಸೋರು ಮಾತ್ರ ಇಂಥದ್ದೆಲ್ಲ ಗೊತ್ತಿರುತ್ತೆ. ಆ ಸಿದ್ಧಿಗಳನ್ನ ಸಾಧಿಸೋ ಕೆಲಸನ ಅವ್ರು ಆ ಟೈಮ್ನಲ್ಲಿ ಮಾಡ್ತಾರೆ. ಆಗ ಪ್ರಕೃತಿ ಅವ್ರ ಮಾತನ್ನ ಕೇಳ್ತಾ ಹೋಗುತ್ತೆ ಅಂತಾನೆ ತಿಳಿಸಿದ್ದಾರೆ. ಸತ್ಯವಿಲ್ಲದ ಜಗದಿ ಎತ್ತವ್ವ ಮರುಗಿದಳು, ಬಿತ್ತಿದ ಬೀಜಗಳು ಒತ್ತಿತಾ ಬಾರದು, ಆಗ ಅತ್ತಳೋ ಭೂಮಿ ದೇವತೆಯು ಮನದಲ್ಲಿ ಕಡು ಮರಗಿ, ಮಳೆಗಳು ಕಟ್ಟಿದರು ದರೆಗಳು ಮೆಟ್ಟಿದರು. ಇಲ್ಲಿ ಸತ್ಯದ ಜಗತ್ತು ಅನ್ನೋದು ಮುಳುಗೋಗ್ತಾ ಇದೆ. ಅದನ್ನ ನೋಡಿ ಎತ್ತವ್ವ ಅಳ್ತಾ ಇದ್ದಾಳೆ. ಬಿತ್ತಿದ ಬೀಜಗಳು ಒತ್ತಿದ್ರೂ ಬರ್ತಾ ಇಲ್ಲ, ಅಂದ್ರೆ ಗಿಡಗಳು ಬೆಳೆಯೋದಿಲ್ಲ. ಭೂಮಿ ತಾಯಿ ಮನದಲ್ಲೇ ಕಡು ಮರಗಿ ಕೊರಗ್ತಾ ಇದ್ದಾಳೆ. ಅಂತ ಕಾಲಗಳು ಬರ್ತಾ ಇದೆ. ಮಳೆಗಳು ಕಟ್ಟಿದರು ದರೆಗಳ ಮೆಟ್ಟಿದರು. ಇಲ್ಲಿ ಮಳೆಗಳನ್ನ ಕಟ್ತಾರೆ, ಅಂದ್ರೆ ಈಗ ಮೋಡ ಬಿತ್ತನೆ ಕಾರ್ಯ ಎಲ್ಲ ಮಾಡ್ಬಿಟ್ಟು ಮಳೆಗಳನ್ನ ಕಟ್ತಾ ಇದ್ದಾರೆ. ಇನ್ನ ದರೆಗಳನ್ನ ಮೆಟ್ಟಿದ್ದಾರೆ ಅಂದ್ರೆ ಭೂಮಿನ ಮೆಟ್ಟಿ ಆಕಾಶದಿಂದ ಮಳೆ ಸುರಿಸಿ ಈ ಜಾಗದಲ್ಲಿ ನಾವು ಬೆಳೆಯೋ ಪ್ರಯತ್ನ ಮಳೆ ಮಾಡ್ತೀವಿ ಅಂತ ಏನೇನೋ ಅರಸಾಹಸ ಮಾಡೋದಕ್ಕೆ ಹೋಗ್ತಾ ಇದಾರೆಲ್ಲ ನೋಡಿದೀವಿ. ಅದರಿಂದ ದುಬೈ ಮತ್ತೆ ಸೌದಿನಲ್ಲೆಲ್ಲ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದನ್ನ ತಿಳ್ಕೊಂಡಿದೀವಿ. ಇವುಗಳಿಂದ ಬದಲಾವಣೆ ಆಗ್ತಾ ಇದೆ. ಆದ್ರೆ ಆ ಬದಲಾವಣೆಯಿಂದ ಬೇರೆ ಬೇರೆ ಜಾಗಕ್ಕೆ ಇಂಪ್ಯಾಕ್ಟ್ ಅನ್ನೋದು ಆಗ್ತಾ ಹೋಗುತ್ತೆ. ಇಂಪ್ಯಾಕ್ಟ್ ನ ತಗೊಳ್ಳೋದಕ್ಕೆ ರೆಡಿ ಆಗಿರಿ ಅಂತಾನೆ ಇವರು ತಿಳಿಸಿರೋದು. ಇನ್ನ ಮುಂದೆ ಹೇಳ್ತಾ ಹೋಗ್ತಾರೆ, ಉರವಣಿಗೆಯ ಜನಕ್ಕೆ ಉರ್ಲಾನ ಇಕ್ಕಿದರು, ಅಳಿಯ ಮಾವನಾಟದಲ್ಲಿ ಉಳಿಗಾಲವಿಲ್ಲ ನಿಮಗಿನ್ನು ನೀವು ಕೇಳಿರೋ, ಕಟ್ಟಿದ ನಾ ಮನೆಗಳು ಇವು ಇನ್ನು ಕೆಟ್ಟಾವು ದರೆಯೊಳಗೆ, ಪಟ್ಟದ ಕರ್ತ ಬರುವಾಗ ಇಟ್ಟ ಸಿರಿಯೆಲ್ಲವೂ ಬಯಲಾಗಿ ನೀವೆಲ್ಲರೂ ಬಟ್ಟ ಬಯಲಲ್ಲಿರಬೇಕು. ಇಲ್ಲಿ ಬಸವಣ್ಣ ಬರುವಾಗ ನಾವೇನೇ ಸಿರಿ ಸಂಪಾದನೆ ಮಾಡಿದ್ರು ಬಯಲಲ್ಲಿ ಹೋಗಿ ಕುತ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ. ಆ ಸಿರಿ ನಮ್ಮ ಹತ್ರ ಉಳ್ಕೊಳ್ಳೋದಿಲ್ಲ. ಶರಣರು ತಾವು ಭುವನಕ್ಕೆ ಬರುವಾಗ ಗಗನವೆಲ್ಲವೂ ಕಪ್ಪಡರಿ, ಹಗರಣದ ಮನುಜನರಿಗೆ ಮರಣವು, ಶಿವಶರಣರಿಗೇನು ಭಯವಿಲ್ಲ. ಇಲ್ಲಿ ಶರಣರು ಬರುವಾಗ ಆಕಾಶ ಎಲ್ಲ ಕಪ್ಪುಗೆ ತಿರುಗಿಕೊಳ್ಳುತ್ತೆ, ಅಂದ್ರೆ ಮೋಡಗಳಿಂದ ಕವಿದೋಗುತ್ತೆ, ಇಲ್ಲ ಕತ್ತಲೆ ಅನ್ನೋದು ಆವರಿಸುತ್ತೆ. ಹಗರಣದ ಮನುಜನರಿಗೆ ಮರಣವು, ಶಿವ ಶರಣರಿಗೇನು ಭಯವಿಲ್ಲ. ಶಿವಶರಣರಿಗೆ ಇದರ ಭಯ ಅನ್ನೋದಿರೋದಿಲ್ಲ. ಇಲ್ಲಿ ಮರಣದ ಭಯ ಅನ್ನೋದು ಅವರಿಗೆ ಇರೋದಿಲ್ಲ ಅಂತ ತಿಳಿಸಿದ್ದಾರೆ. ಗಂಡನ ಮರೆದು ಪರಮಿಂಡನ ಕೂಡತ ಮೆರೆದ ಜಾರೆಯರಿಗೆ ದರೆಳುಳಿವ ದಿನವಿಲ್ಲ ಅಂತ ತಿಳಿಸ್ತಾರೆ. ಅಂದ್ರೆ ಗಂಡನ ಬಿಟ್ಟು ಬೇರೆಯವ್ರ ಜೊತೆ ಮೆರಿತಾ ಇರ್ತಾರಲ್ಲ ಅಂತವ್ರಿಗೆ ಭೂಮಿ ಮೇಲೆ ಉಳಿಗಾಲವಿಲ್ಲ. ನೆರೆಮನೆಯ ಸತಿಯಾರ ಬರಿದೆ ಬಯಸುವ ನರಕುರಿಗಳಿಗಿನ್ನು ಉರಿಪಳಿಸುವ ದಿನ ಬಂತು. ಜೊಳ್ಳು ಜೊಟ್ಟಿಯ ಹಾರಿ ಗಟ್ಟಿತ ಉಳಿಯುವುದು, ಸುಳ್ಳು ಮನುಜರಿಗೆ ಉಳುವಿಲ್ಲ, ಉಳುವಿಯ ಅಣ್ಣ ಬರುವಾಗ ದಳ್ಳುರಿಯು ಮೇಳೈಸಿ ಬರುತ್ತದೆ. ಇಲ್ಲಿ ಬೇರೆದಕ್ಕೆ ಆಸೆ ಪಡೋರಿಗೆ, ಇನ್ನ ಬೇರೆ ಬೇರೆ ಕೆಟ್ಟ ಕೆಲಸ ಮಾಡೋರಿಗೆ, ಜೊಳ್ಳು ಬೀಜಗಳಿಗೆ ಭೂಮಿ ಮೇಲೆ ಉಳಿಗಾಲ ಅನ್ನೋದಿಲ್ಲ. ಯಾವಾಗ ಚನ್ನಬಸವಣ್ಣ ಬರೋರಿಗೆ, ಸುಳ್ಳು ಮನುಜರಿಗೆ ಉಳಿಗಾಲ ಅನ್ನೋದಿರೋದಿಲ್ಲ ಅಂತಾನೆ ಇವರ ವಚನಗಳಲ್ಲಿ ತಿಳಿಸ್ತಾ ಇದ್ದಾರೆ. 18 ಜಾತಿಗಳು ಒಂದಾಗುವ ಸಮಯಕ್ಕೆ ಹದಗೆಡು ರಾಜರಾಸವು, ಮದುಮಗನು ಬರುತ್ತಾನೆ ಉತ್ತರ ದಿಕ್ಕಿನಿಂದ ನದಿಮೂರ ಜಲವ ಕಲಕುತಲಿ. ಇಲ್ಲಿ ಒಂದು ಮಾತು ಹೇಳ್ತಾರೆ, 18 ಜಾತಿಗಳು ಒಂದಾಗುವ ಸಮಯಕ್ಕೆ ಅಂತ. ಮೊನ್ನೆ ಕೂಡ ಸಲಹೆ ಸೋಮಶೇಖರ್ ಅವರು ಸರ್ ಜೊತೆ ಮಾತಾಡುವಾಗ ಅವರು ತಿಳಿಸಿದ್ದು, 18 ಜಾತಿ ಅಂತ ಹೇಳ್ತೀರಾ ಸರ್, ನಾವು 69 ಜಾತಿಗಳು ಒಂದಾಗಿ ಬದುಕ್ತಾ ಇದ್ದೀವಿ ಅಂತ ತಿಳಿಸಿದ್ರು. ಇದ್ರೂ ಇರ್ಬೋದು, ಅಲ್ಲಿ 69 ಜಾತಿಗಳವ್ರು ಒಟ್ಟಿಗೆ ಬದುಕ್ತಾ ಇದ್ದಾರೆ. ಆದ್ರೆ ಇನ್ನ ಕೆಲವು ಸಂಗತಿಗಳು ನಡಿಬೇಕಾಗಿರೋದ್ರಿಂದ ನಾವು ಕಾದು ನೋಡ್ಬೇಕಾಗತ್ತೆ. ಮದುಮಗ ಬರೋ ಟೈಮ್ಗೆ ಉತ್ತರ ದಿಕ್ಕಿನಲ್ಲಿರುವಂತ 3 ನದಿಗಳನ್ನ ಕಲಕುತ್ತಾ ಬರ್ತಾನೆ. ಅಂದ್ರೆ ಈ 3 ನದಿಗಳು ಒಗ್ಗೂಡುತ್ತೆ ಅಂತ ಸಂದರ್ಭ ಬರುತ್ತೆ. ವಿಪರೀತ ಪ್ರವಾಹ ಬಂದು ಆ ನದಿಗಳು ಒಟ್ಟಾಗಿ ಎಷ್ಟೋ ಭೂಭಾಗಗಳನ್ನ ಕೊಚ್ಕೊಂಡು ಹೋಗೋ ಸಂದರ್ಭ ಬರ್ಬೋದು. ಅದಕ್ಕೂ ಕಾಯ್ಬೇಕಾಗುತ್ತೆ. ವಿಖ್ಯಾತ ವೀರ ಮಡಿವಾಳ ಧೀರ ಚನ್ನಬಸವಣ್ಣ ಮತ್ತವರ ನುಡಿವ ಆಜ್ಞೆಗಳು ಪಶ್ಚಿಮಕ್ಕೆ ತೊಲಗಿ ಪೂರ್ವಕ್ಕೆ ಬಂದು ನಿಲ್ಲುವಾಗ ರಾಕ್ಷಸರು ಅಳಿವು ದುಹದಾತವು. ನಂದನ ಸಂವತ್ಸರ 13 ಹೋದ ಮೇಲೆ ಸಂಧಿ ಹೋದ ಮೇಲೆ 780 ಮಂದಗಿರಿವಾಸ ಮರ್ತ್ಯಕ್ಕೆ ಬರುತ್ತಾನೆ, ಉಸಿಯಲ್ಲವಿದು ಗುರು ಪ್ರಭುದೇವ ಸಾರಿದನು. ಇಲ್ಲೇನೇನು ಹೇಳ್ತಾರೆ, ವಿಖ್ಯಾತ ವೀರ ಮಡಿವಾಳ ಧೀರ ಬಸವಣ್ಣ ಬರೋ ಟೈಮಿಗೆ ಎಲ್ಲರೂ ಕೂಡ ಪಶ್ಚಿಮಕ್ಕೆ ಹೋಗಿ ಬದುಕುವಂತ ಕೆಲಸ ಮಾಡಿ, ಪೂರ್ವ ದಿಕ್ಕು ಅಷ್ಟೊಂದು ಸೇಫ್ ಅಲ್ಲ ಅಂತ ತಿಳಿಸಿದ್ದಾರೆ. ಯಾಕೆ ಅಂದ್ರೆ ಮೊನ್ನೆ ಕೂಡ ಒಂದು ಪ್ರೋಗ್ರಾಮ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ಇಂಡೋನೇಷ್ಯಾ ಮತ್ತೆ ನಮ್ಮ ಭಾರತದ ಮಧ್ಯ ಇರುವಂತ ಒಂದು ದೊಡ್ಡ ಅಗ್ನಿಪರ್ವತ ಇದೆ. ಅಗ್ನಿಪರ್ವತ ಸಿಡಿದ್ರೆ ಸಮುದ್ರದ ಅಲೆಗಳು ಏನಿಲ್ಲ ಅಂದ್ರೂ 3000 ಅಡಿ ಅಷ್ಟು ಮಟ್ಟಿಗೆ ಅಲೆಗಳು ಏಳುವಂತ ಚಾನ್ಸಸ್ ಇರುತ್ತೆ. ಆ ರೀತಿ ಇದ್ರೆ ಪೂರ್ವದಲ್ಲಿ ಇಂಪ್ಯಾಕ್ಟ್ ಅನ್ನೋದು ದೊಡ್ಡ ಮಟ್ಟಕ್ಕೆ ಆಗತ್ತೆ. ಆ ಇಂಪ್ಯಾಕ್ಟ್ ನ ತಡ್ಕೊಳ್ಳೋದಕ್ಕೆ ಯಾರ ಕೈಲೂ ಆಗುದಿಲ್ಲ. ಅದಕ್ಕೆ ಎಲ್ಲರೂ ಪಶ್ಚಿಮಕ್ಕೆ ತೊಲಗಿ ಅಂತ ತಿಳಿಸಿದ್ದಾರೆ. ನಂದನ ಸಂವತ್ಸರ
13 ಹೋದ ಮೇಲೆ, ಈಗ ಆಲ್ರೆಡಿ ಅವ್ರು ಹೇಳಿರೋ ಪ್ರಕಾರ 1996ರಿಂದ ನಂದನ ಸಂವತ್ಸರ 13 ಕಳೆದ ಮೇಲೆ, ಈಗ ಆಲ್ರೆಡಿ ಕಳೆದು ಹೋಗಿದೆ 780 ವರ್ಷ. ಇದು ರಿಪೀಟ್ ಮಾಡಿ ಹೇಳ್ತಾ ಇದ್ದಾರೆ. 1196ರಿಂದ 780 ವರ್ಷ ಆದ ಮೇಲೆ ಮಂದಗಿರಿವಾಸ ಮರ್ತ್ಯಕ್ಕೆ ಬರುತ್ತಾನೆ, ಅರ್ಥ ಮಾಡ್ಕೊಳ್ಳಿ. ತೇರು ಏಳದ ಮೇಲೆ ದವನ ಮಾರುವುದುಂಟೆ, ಕೇರು ಹಣ್ಣಿನಂತೆ ಶರಣರು ಉಳಿದಾರು ತಿಳಿಯರಣ್ಣ. ಕಲಿಯುಗದ ಬಸವಣ್ಣ ಕಲಿಯಕ್ಕೆ ಬರ್ತಾನೆ, ಕಲಿ ಎಂದರೆ ಕಲಿಯುಗ ಕೆಟ್ಟೀತು, ಕಲಿಯುಗದ ಭೋಗವು ಕಡೆಯಾಟವಾದೀತು. ಬಸವಣ್ಣ ಬರುವಾಗ ಏನೇನಾಗುತ್ತೆ ಅರ್ಥ ಮಾಡ್ಕೊಳ್ಳಿ. ಕಲಿಯುಗದ ಬಸವಣ್ಣ ಕಲಿಯೋದಕ್ಕೆ ಬರ್ತಾ ಇದ್ದಾನೆ ಇಲ್ಲಿ, ಅರ್ಥ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದಾರೆ. ಕಲಿಯುಗದ ಭೋಗದ ಕಡೆಯಾಟ ಇದು. ಕಾಲಜ್ಞಾನದ ಕಾರಣ ಕೂಡೀತು, ಲೀಲೆ ಮಾತಲ್ಲ ನಿಜಲಿಂಗ ಬರುತ್ತಾನೆ, ಲೋಲ ಜಗವೆಲ್ಲ ನಾಳೆಗೆನ್ನಲ್ಲಿ ಬೇಡಿ ಪಾಲಿಸಿ ಬಂದರೆ ಕಾಣರು, ಕುರುಡರು ಜಗದೊಳೆಲ್ಲ ಕಾಣಿರೋ, ಚುಚ್ಚಿ ಕೊಲ್ಲಿರಿ ನಿಮ್ಮ ಕರ್ಮದೋಷಗಳನ್ನು ಹಂಚಿ ಹಾಕುವನೆಂದು ಹೇಳುತ್ತಾ ಬರುತ್ತಾನೆ. ಇಲ್ಲಿ ನಿಮ್ಮನ್ನೆಲ್ಲ ಕಾಪಾಡಬೇಕು ಅಂದ್ರೆ ನಿಮ್ಮ ಕರ್ಮಗಳನ್ನ ನೀವೇ ಕಳ್ಕೊಳ್ಳಿ ಅಂತ ಹೇಳೋ ಕೆಲಸ ಬಸವಣ್ಣ ಮಾಡ್ತಾ ಬರ್ತಾನೆ ಅಂತ ತಿಳಿಸಿದ್ದಾರೆ. ಈಗ ನಾವು ಹೇಳ್ತಾ ಇರೋದು ಅದೇ, ನಿಮ್ಗೆ ಕರ್ಮಗಳನ್ನ ಕಳ್ಕೊಳ್ಳೋ ಕೆಲಸ ಏನ್ ಮಾಡ್ಬೇಕು ಅಂತ ಕೆಲವೊಬ್ರು ಕೇಳ್ತಿರಲ್ಲ. ಆದಷ್ಟು ಒಳ್ಳೆ ಕೆಲಸ ಮಾಡೋ ಪ್ರಯತ್ನ ಮಾಡಿ ಅಷ್ಟೇ, ಏನಿಲ್ಲ ನೀವು ಕರ್ಮಗಳನ್ನ ಕಳ್ಕೊಬೇಕು ಅಂದ್ರೆ ನಿಮ್ಮ ಕೈಲಿ ಆದ್ರೆ ದಾನ ಧರ್ಮ ಮಾಡಿ. ಯಾರಿಗೆ ಮಾಡ್ತಿದೀವಿ ಅರ್ಥ ಮಾಡ್ಕೊಂಡ್ ಮಾಡಿ. ಸುಳ್ಳು ಹೇಳ್ಕೊಂಡು ಬದುಕುವಂತವ್ರಿಗೆ ದಾನ ಧರ್ಮ ಮಾಡಿದೀವಿ ಅಂತ ನೀವು ಬದುಕೋದಕ್ಕೆ ಹೋಗ್ಬೇಡಿ. ಅವರು ನಿಮ್ಮ ಹತ್ರ ಸುಳ್ಳು ಹೇಳಿ ವಸೂಲಿ ಮಾಡಿ ದಾನ ಧರ್ಮ ಮಾಡ್ತೀವಿ ಅಂತ ಇನ್ನೊಂದು ಯಾವ್ದಕ್ಕೋ ಬಳಸ್ಕೊಂಡ್ರೆ ಆ ಕರ್ಮಗಳು ಕೂಡ ನಿಮ್ಗೆ ಅಂಟ್ಕೊಳುತ್ತೆ. ಅಂತ ಕೆಲಸ ಮಾಡೋದಕ್ಕೆ ಹೋಗ್ಬೇಡಿ. ನಿಜವಾದ ದಾನಿಗಳು ಯಾರು ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ ಅಂಥವ್ರಿಗೋಗಿ ದಾನ ಧರ್ಮ ಮಾಡಿ. ಇಲ್ಲ ನಿಮ್ಮ ಕೈಲಾದ್ರೆ ಒಬ್ರಿಗೊಂದೊತ್ತು ಊಟ ಹಾಕಿ. ಬೇರೆ ಬೇರೆ ದಾನ ಧರ್ಮ ಮಾಡುವಂಥದ್ದಿದೆ. ವಿದ್ಯೆ ದಾನ ಮಾಡಬಹುದು, ಇನ್ನ ಎಷ್ಟೋ ದಾನಗಳಿದೆ. ಅಂತ ದಾನಗಳನ್ನ ಮಾಡೋದ್ರಿಂದ ಮನುಷ್ಯರಿಗೆ ಒಳ್ಳೇದಾಗ್ತಾ ಹೋಗುತ್ತೆ. ಎಷ್ಟೋ ಅಂಗವಿಕಲರಿದ್ದಾರೆ, ಕಣ್ಣಿಲ್ದೇ ಇರೋರಿದ್ದಾರೆ, ಅವ್ರಿಗೆ ಕಣ್ಣು ಆಪರೇಷನ್ ಮಾಡಿಸ್ಬೋದು, ಕಣ್ಣ ದಾನ ಮಾಡಿದ ಪುಣ್ಯ ಬರುತ್ತೆ. ಇಂಥದನ್ನೆಲ್ಲ ನೀವು ಮಾಡ್ತಾ ಹೋಗಿ ನಿಮ್ಮ ಕರ್ಮಗಳನ್ನ ನೀವು ಕಳ್ಕೊಳ್ಳಿ. ಏನೇನ್ ಮಾಡಿದ್ರು ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಆದ್ರೆ ಇಂಥದನ್ನೆಲ್ಲ ನಿಮ್ ಕೈಲಿ ಸಾಧ್ಯ ಆಗೋಷ್ಟು ಮಾಡ್ತಾ ಹೋಗಿ. ಒಳ್ಳೆ ಮಾತುಗಳನ್ನ ಒಂದು 4 ಜನಕ್ಕೆ ಹರಡ್ತಾ ಹೋಗಿ, ಅವಾಗಾದ್ರೂ ನಿಮ್ಮ ಕರ್ಮಗಳು ಕಳಿಯುತ್ತೆ ಅಂತಾನೆ ಇವರು ತಿಳಿಸಿರೋದು. ಆ ಕರ್ಮಗಳನ್ನ ಕಳಿಯೋ ಕೆಲಸ ಮಾಡ್ಕೊಳ್ಳಿ. ಅದಕ್ಕೆ ಬಸವಣ್ಣ ದಾರಿ ತೋರಿಸ್ತಾ ಹೋಗ್ತಾನೆ ಅಂತ ತಿಳಿಸಿದ್ದಾರೆ. ಬಸವಣ್ಣ ಯಾವ ರೂಪದಲ್ಲಿ ಬರ್ತಾನೆ, ಯಾವ್ದಾದ್ರು ಜಾತಿಗೆ ಸಪೋರ್ಟಿವ್ ಆಗಿರ್ತಾನೆ ಅಂತ ನೀವು ಅನ್ಕೊಂಡ್ಬಿಡ್ಬೋದು. ಬಸವಣ್ಣ ಅಂದ್ರೆ ಲಿಂಗಾಯತರ ಜಾತಿಯವ್ರಿಗೆ ಮಾತ್ರ ಅಂತ ಎಲ್ಲೂ ಕೂಡ ಬಸವಣ್ಣ ಹೇಳಿಲ್ಲ. ಇಲ್ಲ, ಅದಕ್ಕೆ ಅವ್ರು ಮೆನ್ಷನ್ ಮಾಡಿ ಹೇಳ್ತಾರೆ 18 ಜಾತಿಗಳು ಒಟ್ಟಾಗಿ ಬದುಕ್ತವೆ, ಆ ಜಾತಿ ಈ ಜಾತಿ ಇಲ್ಲ, ಲಿಂಗಾಯತರು ಗೌಡ್ರು ಇನ್ನ ಬೇರೆ ಇನ್ನೊಂದು ಜಾತಿ ಆ ತರ ಏನೂ ಇಲ್ಲ, ಎಲ್ಲಾರು ಒಟ್ಟಾಗಿ ಬದುಕುವಂತ ಕಾಲ ಬಸವಣ್ಣ ತೋರಿಸ್ತಾನೆ ಅಂತಾನೆ ತಿಳಿಸಿರೋದು. ಅದಕ್ಕೆ ಬಸವಣ್ಣವರು ಯಾವ ಜಾತಿ ಪರನೂ ಇಲ್ಲ, ಎಲ್ಲಾನು ಮೀರಿದ್ದೊಂದು ಜಾತಿ ಮನುಷ್ಯ ಜಾತಿ, ಮನುಷ್ಯ ಧರ್ಮ ಅನ್ನೋದು ಇದೆಯಲ್ಲ ಅದ್ರ ಪರ ಬಸವಣ್ಣವ್ರು ನಿಂತ್ಕೊಳ್ತಾರೆ. ಅಂತ ಕೆಲಸಕ್ಕೆ ನೀವು ಕೂಡ ಜೊತೆಯಾಗಿ ಅಂತ ಈ ವಚನಗಳಲ್ಲಿ ಅವ್ರು ತಿಳಿಸೋ ಕೆಲಸ ಮಾಡಿದರೆ. ಇಂಥ ಎಷ್ಟೋ ವಚನಗಳಿದೆ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ಬೇಕಾಗಿರೋದು. ಇನ್ನ ಮುಂದಿನ ದಿನಗಳಲ್ಲಿ ಡಿಸ್ಕಸ್ ಮಾಡಿ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರಲ್ಲಿ ಅರ್ಥ ಮಾಡ್ಕೊಂಡು ಬದುಕೋ ದಾರಿಗಳನ್ನ ಕಂಡ್ಕೊಳ್ಳಿ. ಬಿಡೋರು ಬಿಡಿ, ನಿಮಗ್ ಬಿಟ್ಟಿದ್ದು ತಿಳಿಸೋ ಕೆಲಸ ನಾನು ಮಾಡ್ತಾನೆ ಇರ್ತೀನಿ. ಇನ್ನ ಬೇರೆ ಬೇರೆ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಇರೋಣ. ಥ್ಯಾಂಕ್ ಯು, ಮತ್ತೆ ಸಿಗೋಣ. ಗುಡ್ ಬೈ.